ಅವ್ನು ಹಿರಿದವಳು ಹಡ ನನಗೆ ಮಜಾ ಮಾಡಕ್ಕೆ ಬಂದಿದ್ದ ಅವಂಗ ಹೆಂಗೆ ಮಜಾ ಮಾಡಿ ಬಂದು ನೋಡೋಣ. ಅಲ್ಲ ತಾನಾರ ಪ್ಯಾಟಿ ಎಲ್ಲ ಅಡ್ಡಾಡಿ ಬಂದಾನ, ಪ್ಯಾಟಿ ಎಲ್ಲ ಅಡ್ಡಾಡಿ ಬಂದಾನ. ಒಂದು ಕೆಂದ ಆಕಳ ಸಿಕ್ಕಿಲ್ಲಿ ಅವಂಗ ನೋಡು ನನಗೆ ಮಜಾ ಮಾಡಕ್ಕೆ ಬಂದಾನ. ಎಮ್ಮೆ ತೊಗೊಂಬಂದ, ನೀನು ಹಂಗೆ ಬರಬಾರ್ದಂತಂದು ಹೋಗಿ ನಿನ್ನೊಂದು ಇಳ್ದದ ಎಮ್ಮೆ ತೊಗೊಂಬಂದಾನ. ಏನು ಯಾಕ ಒಬ್ಬನ ಒಳಗೆ ನಗಾಕತ್ತಿಯಲ್ಲ, ಭಾಳ ಖುಷಿಯಾಗಿಯಲ್ಲ, ಏನದ ನನಗೊಟ್ಟು ಹೇಳಲ್ಲ. ಏನಿಲ್ಲ ನಿಗೇರಿ ಅರ್ಜುನ್ ಅದಾನಲ್ಲ, ನಾನು ಎಮ್ಮೆ ಅಷ್ಟು ಹಿಂಡ್ತೈತಿ ಅಂತಿದ್ದ. ನಿನ್ನೆ ಅದು ಎಮ್ಮಿನ ಕೊಟ್ಟು ಏನೋ ಹಾಲು ಇದು ಬರಲಿಲ್ಲ ಅಂತ, ಬೆನ್ನಿ ಬರಲಿಲ್ಲ ಅಂತ ಅದು. ಹಿಂಗಾಗಿ ಆ ಎಮ್ಮೆ ಕೊಟ್ಟು ಪ್ಯಾಟಿಯಾಗ ಹುಡುಕ್ಯಾಡ್ಯಾನ. ನನ್ನಂತದ ಒಂದು ಕೆಂದು ಆಕಳ ತರ್ಬೇಕಂತಂದು ಅವಂಗೆ ಆಕಳ ಸಿಗಲಿಲ್ಲ ಅಂತ ಸುಳ್ಳ ಮಜಾ ಮಾಡಕ್ಕೆ ಬಂದಾನ. ರೀ ಎಮ್ಮೆ ತರೋದು ಬೇಸಿಗೆ ಆದ್ರೆ ಆಕಳ ತುಟ್ಟಿದಾವೆ. ಮೊನ್ನೆ ನಾಯ್ಕರು ಹೋಗಿದ್ರಂತ ತರಾಕ, ಆಕಳ 1,00,000 ರೂಪಾಯಿ ಅದಾವಂತ, ತುಟ್ಟಿದಾವಂತ. ಆತ ಈ ಸುಳೆ ಮಗ ಏನು ಅನ್ನತಾನ, ನನಗೆ ನಿಂದು ಒಂದು ಮನಕ ಕಟ್ಕೊಂಡಿಲ್ಲಲ್ಲ, ಆ ಮನಕ ಕೋಡ ಅನ್ನಕತ್ತಾನ. ಬ್ಯಾಡ್ರಿ, ಕೊಡಕ್ಕೆ ಹೋಗ್ಬೇಡ. ಇಷ್ಟು ದಿನ ಮೀಸಿದಿ, ಇನ್ನೊಟ್ಟು ನೋಡು ಕಟ್ಸುನು. ಯಾರು ಕೊಡತ್ತಾರೋ ಮರೆ, ನಾನು ಕೊಡಕತ್ತಿಲ್ಲ. ಈಗ ಅವಂದೇನು ಅಕ್ಕಲ್ ಬ್ಯಾಸಿಗೆ ಬಂತಲ್ಲ, ಈ ಮನಕಾನ ಕಟ್ಟಿ ಗಳೆ ಹೊಡಿಯವ. ಒಂದಿಟ್ಟು ಗಳೆ ಪಳೆ ಹೊಡೆದ್ರೆ ಇವು ಕಟ್ಕೋತಾವಂತ. ಗಳೆ ಹೊಡಿಬೇಕಂತ ನನಗೆ ನಿನ್ನ ಮನಕ ಕಟ್ಟಿಲ್ಲಲ್ಲ, ಅದನ್ನು ಕೋಡ ಅಂತ ಅನ್ನಕತ್ತಾನ. ನಾ ಯಾಕೆ ಕೊಡಲಿ, ಬ್ಯಾಸಿಗೆ ನಾನು ಗಳೆ ಹೊಡಿತೇನೆ ಅದನ್ನು. ಅಂದ್ರೆ ಏನು ನನಗೇನು ಗೊತ್ತಾಯಿಲ್ಲ ಅಂತ ಮಾಡ್ಯಾನವ. ಒಂದು ಎಲ್ಲ ಅಕ್ಕಲ್ ಗೊತ್ತಾಗೈತಿ ನನಗೆ ತಿಳಿದೈತಿ. ನಾನೇ ಯಾಕೆ ಕೊಡಾಕೋಲಿ, ಬ್ಯಾಸಿಗೆ ನಾನು ನನ್ನ ಹೊಲನ ಗಳೆ ಹೊಡಿತೇನೆ, ಕಟ್ಕೋತೈತಿ. ಬ್ಯಾಡಪ್ಪ ಮಾರಯ್ಯ, ಹಂಗೆ ಮಾಡಿ ನೀನು ದೊಡ್ಡ ಆಕಳ ಮಾತ್ರ ಕೊಡಕ್ಕೆ ಹೋಗ್ಬೇಡ. ಅದು ಕಟ್ಕೋದಂದ್ರೆ ಕಟ್ಕೋಲಿ, ಈಗೇ ಸಿಗ್ತೈತೆ ಅಸ ಹಿಂಡಿದ್ರೆ ಹಿಂಡುವಲ್ಲಕ್ಕ. ಯಾಕಂದ್ರೆ ಅದು ಹಾಲು ಚಲೋ ಹಿಂಡೋದು, ಅದ್ರ ಹಾಲು ಮಂದಿಗಿರ್ತಾವೆ. ಅಲ್ಲ ಇಂಥ ಚಲೋ ಹಿಂಡು ಆಕಳನ ಕೊಟ್ಟು ಏನು ಮಾಡ್ತಿದ್ದಿ? ಇಳ್ದಾಗ ತುಸ ಹಿಂಡ್ತಿ ಅದು ಹಾಲು ಅಲ್ಲ ಮಾರಯ್ಯ. ಅದು ಇಳ್ದಾಗಾರ ಕರ ಇಲ್ಲುಲ್ಲೇನ ಹಾಲು ಹಿಂಡ್ಕೊಂಡೆ ನಾವು. ಇಂಥ ಆಕಳ ಕೊಟ್ಟು ಏನು ಮಾಡ್ತಿದ್ದಿ? ಕೊಡಕ್ಕೆ ಹೋಗ್ಬೇಡಪ್ಪ ಮಾರಯ್ಯ ನೀನು. ಮತ್ತು ಕಟ್ಸೋದು ಈಗ ಇನ್ನೂ ಬ್ಯಾಸಿಗೆ ತನ ಲೇಟ್ ಐತಿ. ಯಾಕಂದ್ರೆ ಅವು ನಾವು ಒಂದೀಟ ಗಳಿಗೆ ಹೂಡ್ಯಾಡ್ಬೇಕಂತ. ಅಯ್ಯ, ಇನ್ನೇನು ಬ್ಯಾಸಿಗೆ ಬಂತಲ್ಲ, ಅದೊಟ್ಟು ಹತ್ತಿನ ಬಿಡಿಸ್ಕೊಂಡು ಏಟ್ ಹೊಂಡ್ತೈತೆ ಆಟ ಹತ್ತಿ ಬಿಡಿಸ್ಕೊಂಡು ಆ ಹತ್ತಿ ಹೊಲನ ಹರಿಗೆ ಬಿಡಲ್ಲ ನೀನು. ಹೌದು ನೋಡು, ಹತ್ಯಾರ ಇನ್ನೇನು ಭಾಳ ಹೊಣ್ತಾವೆ. ಭಾಳ ಅಂದ್ರೆ ಅಲ್ಲೊಂದು ಇಲ್ಲೊಂದು ತೊಳಿ ಅದಾವೆ. ತುದಿಯಾಗ ಒಂದು 4 ಕಾಯಿ ಅದಾವೆ. ಅವನು ಅಷ್ಟು ಬಿಡಿಸ್ಕೊಂಡು ಅಷ್ಟ ಮಾಡೋನ್ ತಡಿ. ಏನು ಅಣ್ಣ ವೈನಿ ಇಬ್ರು ಏನು ಮಾಡಾಕತ್ತೀರಿ? ಬಾರ ಅಭಿಮಾನ ಬಾ. ಅಲ್ಲ, ಏನೋ ಒಂದು ಸುದ್ದಿ ಕೇಳಿನಲ್ಲ ಕರೆ ನಮ್ಮತ್ತ ಸುಳ್ಳು. ಏನೋಪ್ಪ? ನೀ ಏನಮ್ಮತ್ತಿದನೇನ ದೊಡ್ಡ ಆಕಳ ಕೊಡ್ತೀನಂದಿ ಅಂತ ಆ ಅರ್ಜುನ ಕೇಳಂತ ಗಂಟು ಬಿದ್ದ. ನನಗೆ ಅವಂಗೇನ ಬೇಕಂತ, ಅವೇನ ಕಟ್ಟಿಸ್ಕೋತಾನಂತ. ಆಕಳ ಕಟ್ಟೋದಪ್ಪ ಮಾರಾಯ, ನನಗೂ ತಲೆ ಹಿಡಿಸೈತಿ. ಹಗಲೆಲ್ಲ ಅದನ್ನು ಕಟ್ಟಿಸಿ ಸಾಕಾಗೈತಿ, ಕೊಟ್ಟು ಬಿಡ್ತೇನಂದಿ ಅಂತ. ಹೌದಾ? ಇಲ್ಲೇನ ನಾವು ಯಾವ ಆಕಳ ಕೊಡಾಕತ್ತಿಲ್ಪ, ಕೊಡೋದಿಲ್ಲ ಕೊಡೋದಿಲ್ಲ. ಅವ್ನು ಯಾರಂದ್ರಪ್ಪ ನಿನಗೆ? ಹಂಗೆ ಅನ್ಬಿಡೋ ಮಾರಾಯ, ತಲೆ ಚಿಟ್ಟು ಅಂದತ್ತಾಗ ಸಾಕಾಗಿ ನನಗೂ ಹಂಗೆ ಅನ್ನಿ, ಆದ್ರೆ ಕೊಡೋದಿಲ್ಲ ಅದನ್ನು. ಈಗ ಅವ ಏನು ಅನ್ನಕತ್ತಾನ, ಅವ್ರ ಮನ್ಯಾಗ ಒಂದು ಮನಕೈತಿ, ಇದನ್ನು ಕೂಡಿ ಅವ ಏನು ಗಳೆ ಹೊಡ್ಕೊಳವ, ಏನು ಅದನ್ನು ಕಟ್ಟಿಸ್ಕೊಳವ, ಮೀಸಾವ ಏನೈತೋ ಕೊಡಿಸಂತ ನನಗೆ ಗಂಟು ಬಿದ್ದಾನ. ಇಲ್ಲಿ ಬಿಡು, ಹೇಳ್ಬಿಡ ಅವಂಗೆ ಕೊಡೋದಿಲ್ಲ ಅಂದಂತವ, ಕೊಡೋದಿಲ್ಲ ಅಂದಾನ ಅಂತ ಹೇಳ್ಬಿಡ. ನೋಡ ಭೀಮಣ್ಣ, ಇನ್ನೊಂದು 2 ವರ್ಷದ ಕರ ಐತಿ. ಅದನ್ನು ನೀನೇನಾರ ಮೇಯಿಸ್ಕೋತೀನ, ಇನ್ನೊಂದು ವರ್ಷ ಒಪ್ಪತ್ತ ಮೇಯಿಸಿ ಕಟ್ಟಿಸಿ 1-2 ಸೂಲ ಉಂಡು ಕೊಡ್ತೀಯ. ಏನಾದ್ರೆ ಹೊಟ್ಯಾಗ ಕರ ಹುಟ್ಟಿದ್ರೆ ಕೊಡ್ತೀಯ? ಹೆಂಗೆ ಮಾಡ್ತೀಯ ಹೇಳಿ? ನಿನಗೆ ಬೇಕಾದ್ರೆ ಮೇಯಿಸ್ಕೊಳಕ್ಕೆ ಒಂದು ಕೊಡ್ತೇನೆ, ನನಗೂ ಭಾಳ ಆಗ್ಯಾವ. ನನಗೆ ಮೀಸೋದು ನಿಗೋದಿಲ್ಲ ಬಿಡಪ್ಪ. ನಾನು ಒಬ್ಬಂಟಿಗೆ ಹತ್ತಿತ್ತು ಹೋಗವ, ಮನೆಯಾಗ ಮಾಡುವಾರ ಅಂದಿಲ್ಲ. ನಿಮ್ಮ ಮನೆ ನಂಗೆ ನಮ್ಮ ಹೆಣ್ಮಕ್ಳು ಹೊಲ್ಕ ಮನೆಗೆ ಹೋಗೋದಿಲ್ಲ ಮರೆ. ಹೊಚ್ಚಲ ಬಿಟ್ಟು ಹೊರಬಿದ್ದು ಹೋಗಕ್ಕೆ ನಾ ಯಾಕಂತ ದೊಡ್ಡ ನೀರ್ವಾಣಿ ಗಿಡಗಳದಾವು. ಈ ಹೊಲ್ದಾನ ಉದ್ಯೋಗಕ್ಕೆ ಭಾಳ ಇದ್ರೂ ಆಳು ಹಚ್ಚಬೇಕು, ನಾನು ಸುಸ ಇದ್ರೂ ಆಳು ಹಚ್ಚಬೇಕು ಮರೆ. ಹಿಂಗಾಗಿ ನನಗೂ ಎಲ್ಲ ನೀಗ್ರಾಗೈತಿ. ದನಕರ ಮಾಡೋದೇನು ಬಿಡಮ್ಮ, ನಾವು ಎಲ್ಲ ಮಾಡ್ಕೊಂತ ಬಂದಾರ. ಮೊದಲು ಅಪ್ಪ ಇದ್ದಾಗ ಎಲ್ಲ ಮಾಡೇವಿ, ಈಗ ನಮ್ದೇ ನಮಗೆ ನೀಗ್ಲಂಗೆ ಆಗ್ಬಿಟ್ಟದೆ. ನೋಡು ಮತ್ತು ಮೀಸ್ಕೋತೀಯನ, ಇನ್ನು ಅವು ಭಾಳ ಆಗಿದ್ದಕ್ಕೆ ಕೊಡ್ಬೇಕಾಕತಿ. ನಾನು ಮನೆಯನ್ನು ನಾವು ಹಾಕಿದಿ ಮೇಯಿಸ್ಕೊಂಡು ಕಟ್ಟಿಸ್ಕೊಂಡು ಏನೋ ಒಂದು ಸೂಲ ಉಂಡು ಅದ್ರ ಹೊಟ್ಟೆಗೆ ಹುಟ್ಟಿದ್ದರ ಕೊಡು ನನಗೆ. ಇಲ್ಲ 1-2 ಸೂಲ ಉಣ್ಣು. ಒಲ್ ಬಿಡಯ್ಯ, ನಾನು ಹಂಗೆ ಯಾರ ಇದ್ರೆ ಹೇಳ್ತಾನೆ ತಗೋ, ಕೇಳಿ ಹೇಳ್ತಾನೆ. ಬಾರ ಏನ, ನಾನು ದಾರಿ ನೋಡಕತ್ತಿ. ಅಲ್ಲಿ ಬೀರಪ್ಪನ ಗುಡಿ ಅಂತಲ್ಲಿ ಗಾಡಿ ತರ್ಕೊಂಡು ಕಂಡಾಪಟ್ಟಿ ಎಳೆಯತ್ತಪ್ಪ ನಿನ್ನ ದಾರಿ ನೋಡಕತ್ತಿ. ಬಾ. ಯಾಕಾರಮ್ಮ ಎಲ್ಲಾರ ಹೊಂಟ್ರೇನ? ಹ್ಞೂ ಮಾವ, ಆ ಎಟ್ಟೆ ಅವಂಗ ಸಾಹೇಬಗ ಗೊಂಜಾಳ ಕೊಟ್ಟಿವಪ್ಪ,
ಅವ ತಿಂಗಳು ಉದ್ರಿ ತಗೋ ಅಂದ್ರೆ ತೊಗೊಲಿಲ್ಲ, ಆಗ ಒಲ್ಲೆ ಅಂದ. ಈಗ ಕಂಡಾಪಟ್ಟಿ ದಿನ ಆತು, ತಿಂಗಳು ತಿಂಗಳಾತು ಗೊಂಜಾಳ ಕೊಟ್ಟೇವಿ, ರೊಕ್ಕನ ಕೊಡವಲ್ಲ. ಫೋನ್ ಹಚ್ಚಿದ್ರೆ ಬರೇ 2 ದಿನ ತಡಿ, 4 ದಿನ ತಡಿ, ಆ ರೊಕ್ಕ ಬರೋದು ಈ ರೊಕ್ಕ ಬರೋದು ಅಂತ ಹಿಂಗೆ ಹೇಳ್ಕೊಂತ ಹೊಂಟಾನ. ಅದಕ್ಕೆ ಇವ ಭೀಮಣ್ಣ ನಾನು ಕೂಡಿ ಅವ್ನ ಮನೆ ಮಟ್ಟ ಹೋಗಿ ಬರ್ಬೇಕಂತ ಮಾಡೀವಪ್ಪ. ನೀವು ಹೋಗೋದಾದ್ರೆ ಸಟಕ್ನ ಹೋಗ್ರಿ, ಈಗ ಲಗುನ ಹೋಗ್ರಿ. ಮತ್ತು ಅವ ಹತ್ತಿತ್ತು ಹೋದ್ನಂದ್ರೆ ಸಿಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಈಗ ಅಲ್ಲೇ ಕಡ್ಲಿನ ಮಿಷನ್ಗೆ ಹಾಕ್ಸ್ಯಾರ, ಕಾಳು ನೋಡಕ್ಕೆ ಅಡ್ಯಾಡ್ತಾನ ಅವ ಹಳ್ಳಿ ಮೇಲೆ. ಈಗ ಹೋಗ್ಬೇಕು ನೀವು ಲಗುನಾಗ, ಮುಂಜಾನೆ ಎಳೆದಾಗ ಹೊಂಟಿದ್ವಿಪ್ಪ ಮರೆಯ. ನಮ್ಮ ಮನ್ಯಾಗ ಹೆಣ್ಮಕ್ಳು ಒಂದು ದನ ಹಿಂಡುದಿಲ್ಲ, ಹಿಂಡಾಕೆ ಬರೋದಿಲ್ಲ ಅವ್ರಿಗೆ. ಹೀಗಾಗಿ ಹಾಲು ಹಿಂಡಿ ಕೊಟ್ಟು ಬಂದೆ ಅವ್ರಿಗೆ. ಈಗ ಅದಕ್ಕೆ ಮುಂಜಾನೆ ಟೈಮ್ನಾಗ ಹೋಗ್ಬೇಕಂತ ಮಾಡಿ ಹೊಂಟೇವಿ. ಹೋರಿ ಹಂಗಾರೆ ಲಗುನ ಹೋರಪ್ಪ, ಒತ್ತರ ಮಾಡಿ. ಹಂಗಾರ ಹೊಕ್ಕೆ ತಗೋ. ನಾವು ಆಯಟ್ಟಿಗೆ ಹೋಕ್ಕೇವಿ. ಆಯಟ್ಟಿಗೆ ಹೋಗಿ ಅವ್ನ ರೊಕ್ಕ ಕೇಳಿ ಬರ್ಬೇಕಂತ ಮಾಡ್ಯಪ್ಪ ಮರೆಯ. ಹೋರಿ ಹಂಗಾರ. ಹೋಗ ನೀನು. ನಾನು ಆಗ ಹೋಗುವಾಕೆ. ನಾನು ನಿನ್ನಂತಲೇ ಇದಕ್ಕೆ ಬನ್ನಿ, ಅವ್ರು ಕೂಡ ಮಾತಾಡ್ಕೊತ ನಿಂತೆಲ್ಲ, ಅದಕ್ಕೆ ಇಸ್ಕೊಂಡು ಹೋಗ್ಬೇಕಂತ ನಿಂತೇನೆ. ಇಲ್ಲಿ ನೋಡು ಎಲ್ಲ ಸಜ್ಜು ಮಾಡ್ಕೊಂಡೇನಿ. ಪಲ್ಯಕ್ಕೆ ತೊಗರಿಬೇಳೆ ಕುದಿಸ್ಕೊಂಡು, ಉಳ್ಳಾಗಡ್ಡಿ ಚಪ್ರನು ಎಲ್ಲ ಹೆಚ್ಚಿಟ್ಕೊಂಡೇನಿ. ಆದರೆ ನನಗೆ ನೆನಪೇ ಇಲ್ಲ ಸಂಜಿನಾಗ ತರಿಸಿಟ್ಕೋಬೇಕಂತಂದು. ಉಪ್ಪಾಗೈತಿ, ಹೋಗಿ ಒಂದಿಟ್ಟು ಉಪ್ಪು ತೊಗೊಂಬರ್ಬಾ. ಆಗ ಯಾವಾರ ಹುಡುಗರು ಇದ್ರೆ ಕಳಿಸ್ಕೊಡು, ನಾ ಎಲ್ಲಿ ಹೋಗ್ಲಿ. ಇಲ್ಲ ಬಾ, ಅವರೆಲ್ಲರೂ ಸಾಲಿಗೆ ಹೋಗ್ಯಾರ, ನೀನೇ ತೊಗೊಂಬರ್ಬಾ. ನೀನೇ ಹೋಗಿ ತೊಗೊಂಬ, ಹಂಗಾರೆ ನಾ ಹೋಕ್ಕೇನೆ. ಏನು ಹೆಣ್ಮಕ್ಳು ಮಾರಾಯ, ಮುಂದಿರ್ತ ಹೇಳಾಕಲ್ಲ. ಈಗ ಬಾಳೆ ಹರ್ಕಾತಾದಾಗ ಹೇಳ್ತಾವು ಎಂಥ ಹೆಣ್ಮಕ್ಳು. ಇನ್ನು ನಾನು ಅಂಗಡಿಗೆ ಹೋಗ್ಬೇಕು. ಆ ಸೋಳೆ ಮಗ ಬಾಕಿ ಕೊಡಲಿಲ್ಲದಕ್ಕೆ ನಾನು ಕೂಡ ಜಗಳ ಮಾಡ್ಯಾನ. ಒಂದಿಟ್ಟು ಗೊಂಜಾಳ ರೊಕ್ಕ ಬರಲ್ಪ ಮಾರಾಯ, ಕೊಡ್ತೇನೆ ಅಂದ್ರೆ ತಡ್ಕೋವಲ್ಲ. ಅವನ ಅಂಗಡಿ ಮುಂದೆ ಹಾಯ್ದು ನನಗೆ ಜಡ ಬಂದೈತಿ. ಈಗ ಏನು ಮಾಡಲಿಪ್ಪ ಮಾರಾಯ.